ಇನ್ನು ಕೆಐಎಎಲ್ ಬಳಿ ಏರ್ಪೋರ್ಟ್ ಬಳಿ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಳಿ ಬಿಗಿ ಭದ್ರತೆಯನ್ನ ನಿಯೋಜಿಸಿದ್ದಾರೆ ಪೊಲೀಸರು. ಪ್ರಜ್ವಲ್ ಆಗಮನ ಹಿನ್ನೆಲೆ ಬಿಗಿ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಟರ್ಮಿನಲ್ 2 ಅರೈವಲ್ ಗೇಟ್ ಏನಿದೆ, ಅರೈವಲ್ ಗೇಟ್ ಬಳಿ ಬ್ಯಾರಿಕೇಡ್ ನ ಹಾಕಿದ್ದಾರೆ. ಟರ್ಮಿನಲ್ 2 ನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆಯಾಗಿದೆ. ಸಂಸದ ಪ್ರಜ್ವಲ್ ರೇವಣ್ಣ ಅವರು ಬರ್ತಾ ಇದ್ದ ಹಾಗೆ ಅವರನ್ನ ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆ ಆಗುತ್ತೆ. ಈ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಅವಘಡ ಆಗದೇ ಇರುವಂತಹ ರೀತಿಯಲ್ಲಿ ಕಂಪ್ಲೀಟ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಇರುವಂತಹ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಯಾವ ರೀತಿಯಾಗಿದೆ? ಆ ಭದ್ರತೆ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಸೆಕ್ಯೂರಿಟಿಯನ್ನ ನೀಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ? ಖಂಡಿತವಾಗಿಯೂ ವಿದ್ಯಾ, ಏನು ಈಗಾಗಲೇ ಕಮಿಷನರ್ ಜೊತೆ ಏನು SIT ಮುಖ್ಯಸ್ಥರು ಒಂದು ಮೀಟಿಂಗ್ ಅನ್ನು ಕೂಡ ಮಾಡಿದ್ರು. ಯಾಕೆಂತಂದ್ರೆ ದೇವನಹಳ್ಳಿಯಿಂದ ಕೂಡ SIT ವರೆಗೆ ಕೂಡ ಏನು ಪ್ರಜ್ವಲ್ ರೇವಣ್ಣರವನ್ನ ಕರ್ಕೊಂಡು ಹೋಗಬೇಕಾದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ, ಯಾವುದೇ ರೀತಿಯಾದಂತಹ ಒಂದು ಭದ್ರತೆ ಲೋಪ ಕಂಡು ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸೂಕ್ತ ಭದ್ರತೆಯನ್ನು ಕೈಗೊಂಡಿರುವಂತಹದ್ದು. ಪ್ರತಿಯೊಂದು ಅಂದರೆ ಅವರನ್ನ ಕರ್ಕೊಂಡು ಬರುವಂತಹ ಒಂದು ಜಾಗ ಏನಿದೆ, ಆ ಒಂದು ಡಿಸ್ಪ್ಯಾಚರ್ನ ಒಂದು ಟರ್ಮಿನಲ್ 2 ಅಲ್ಲಿ ಡಿಸ್ಪ್ಯಾಚರ್ ಏನಿದೆ, ಆ ಒಂದು ಡಿಸ್ಪ್ಯಾಚರ್ ಬಳಿ ಸೂಕ್ತವಾದಂತಹ ಎಲ್ಲ ಒಂದು ಬ್ಯಾರಿಕೇಡ್ಗಳನ್ನು ಹಾಕೋದ್ರ ಮೂಲಕ, ಜೊತೆಗೆ CSPF ಅಧಿಕಾರಿಗಳು ಅಥವಾ CSPF ಸಿಬ್ಬಂದಿಯನ್ನು ಕೂಡ ಸಾಕಷ್ಟು ಜನರನ್ನ ಇಲ್ಲಿ ನಿಯೋಜನೆ ಮಾಡಿರುವಂತಹದ್ದು. ಇಲ್ಲಿಂದ ಹೊರಗಡೆ ಬರ್ತಿದ್ದಂಗೆ ಈಗಾಗಲೇ KSRP ತುಕಡಿಗಳನ್ನು ಕೂಡ ಟೋಲ್ ಬಳಿ ನಿಯೋಜನೆಗೊಂಡಿರುವಂತಹದ್ದು. ಎಲ್ಲೋ ಒಂದ್ ಕಡೆ ಕಂಪ್ಲೀಟ್ ಆಗಿ ಯಾವುದೇ ರೀತಿಯಾದಂತಹ ಒಂದು ನೂಕುನುಗ್ಗಲಾಗಬಾರ್ದು, ಅವರನ್ನ ಕಂಪ್ಲೀಟ್ ಆಗಿ ಸೂಕ್ತ ಭದ್ರತೆಯೊಂದಿಗೆ ಅವರನ್ನ ಕರ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ನಗರ ಪೊಲೀಸರು ಕೂಡ ಸದ್ಯಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತಹದ್ದು. ವಿದ್ಯಾ, ಚಂದ್ರಶೇಖರ್, ಭದ್ರತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ವಿವರಿಸ್ತಾ ಇದ್ರೆ ಯಾವ ರೀತಿ ಸೆಕ್ಯೂರಿಟಿಯನ್ನ ನೀಡಲಾಗಿದೆ ಅಂತ ಹೇಳಿ, ಸುಮಾರು ಎಷ್ಟು ಜನ ಪೊಲೀಸರ ನಿಯೋಜನೆ ಆಗಿದೆ ಅಂತ ಹೇಳಿ, ಆ ನಂತರದಲ್ಲಿ ಅವರನ್ನ ಅಲ್ಲಿಂದ ಕರ್ಕೊಂಡು ಬರುವಂತಹ ಪ್ರಕ್ರಿಯೆ ಅದು ಹೇಗೆ ಸಾಗುತ್ತೆ, ಆ ಸಂದರ್ಭದಲ್ಲಿ ಸೆಕ್ಯೂರಿಟಿ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ ಚಂದ್ರಶೇಖರ್. ಖಂಡಿತವಾಗಿಯೂ ವಿದ್ಯಾ, ಏನು ಇಮಿಗ್ರೇಷನ್ ಅವರು ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನ ಅದಕ್ಕೆ ವಶಕ್ಕೆ ಪಡ್ಕೊಂಡ ನಂತರ SITಗೆ ಒಂದು ವಶಕ್ಕೆ ನೀಡ್ತಾರೆ. ವಶಕ್ಕೆ ನೀಡಿದ ತಕ್ಷಣವೇ ನಗರ ಪೊಲೀಸರಿಗೆ ಒಂದು ಮಾಹಿತಿಯನ್ನು, ಅಂದರೆ ಲೋಕಲ್ ಸ್ಟೇಷನ್ಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಈ ರೀತಿಯಾದಂತಹ ಒಬ್ಬ ಆರೋಪಿಯನ್ನು ನಾವು ಅರೆಸ್ಟ್ ಮಾಡಿಕೊಂಡು ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದೀವಿ, ನಿಮ್ಮ ಲಿಮಿಟ್ಸ್ ಅಲ್ಲಿರುವಂತಹ ಆರೋಪಿಯನ್ನು ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಟ್ಟ ತಕ್ಷಣವೇ ಅಲ್ಲಿಂದ ಅವರನ್ನ ವಶಕ್ಕೆ ಪಡೆದು ಅಲ್ಲಿಂದ KSRP ಅಥವಾ ಬೇಕಾಗಿರುವಂತಹ ಸೂಕ್ತ ಬಂದೋಬಸ್ತು, ಅಂದರೆ ಇಲ್ಲಿಯೇ ಒಂದು ಸ್ಟೇಷನ್, ಅಂದರೆ ದೇವನಹಳ್ಳಿ ಏರ್ಪೋರ್ಟ್ ಸ್ಟೇಷನ್ ನಲ್ಲಿ ಏನಿದೆ, ಈ ಒಂದು ಸ್ಟೇಷನ್ ನಲ್ಲಿ ಸುಮಾರು 50 ಜನ ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ. ಇಲ್ಲಿಂದ ಕಂಪ್ಲೀಟ್ ಆಗಿ ಅವರನ್ನ ಎಸ್ಕಾರ್ಟ್ ಮಾಡಿಕೊಂಡು ಇಲ್ಲಿಂದ ಟೋಲ್ ತನಕ ಕರ್ಕೊಂಡು ಹೋಗ್ತಾರೆ. ಟೋಲ್ ಇಂದ ಒಂದು KSRP ತುಕಡಿ ಅವರಿಗೆ ಎಸ್ಕಾರ್ಟ್ ನೀಡಲಿದೆ. ವಿದ್ಯಾ, ರೈಟ್, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.